ದಲಿತರ ಹಣಕ್ಕೆ ಕತ್ತರಿ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಡಿಎಸ್ಎಸ್ ಎಚ್ಚರಿಕೆ. ದಲಿತರ ರಕ್ತ ಬೆವರಿನ ಹಣ ಗ್ಯಾರಂಟಿ ಪಾಲಾಗಬೇಕಾ? ರಾಷ್ಟ್ರ ಕ್ರಾಂತಿ ನ್ಯೂಸ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ದಲಿತರ ಹಣಕ್ಕೆ ಗ್ಯಾರಂಟಿ ಕತ್ತರಿ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಡಿಎಸ್ಎಸ್ ಬಿಗಿಪಟ್ಟು. ಸರ್ಕಾರಕ್ಕೆ ದಲಿತ ಸಂಘರ್ಷ ಸಮಿತಿ ವಾರ್ನಿಂಗ್. 25,000 ಕೋಟಿ ವಾಪಸ್ ಕೊಡದಿದ್ರೆ ಬೀದಿಗಿಡಿಯೋದು ಫಿಕ್ಸ್. ಅಹಿಂದ ಸರ್ಕಾರದ ಅಸಲಿ ಬಣ್ಣ ಬಯಲು. ದಲಿತರ ಬಜೆಟ್ ಹಣದ ಮೇಲೆ ಕಣ್ಣಿಟ್ಟಿದ್ದಾರ ಸಿಎಂ. ಕೈ ಸರ್ಕಾರಕ್ಕೆ ಸವಾಲು ಹಾಕಿದ ನೀಲಿಪಡೆ. ಗದಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಯ ಸದ್ದು. ಗ್ಯಾರಂಟಿ ಹೆಸರಲ್ಲಿ ದಲಿತರಿಗೆ ದ್ರೋಹ. 7C ಕಾಯ್ದೆ ವಿರುದ್ಧ ಸಿಡಿದೇಳುತ್ತಿದೆ ಸಂಘಟನೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಿ ರಾಷ್ಟ್ರ ಕ್ರಾಂತಿ ನ್ಯೂಸ್. ರಾಜ್ಯದಲ್ಲಿ ಈಗ ದಲಿತರ ಪರ ಯಾರು? ಅಹಿಂದ ಹೆಸರಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರವೇ ಈಗ ದಲಿತರ ಪಾಲಿನ ಹಣವನ್ನ ಬೇರೆಡೆಗೆ ಡೈವರ್ಟ್ ಮಾಡ್ತಾ ಇದೆಯಾ? ಹೌದು. ಇಂತಹದೊಂದು ಗಂಭೀರ ಆರೋಪದೊಂದಿಗೆ ಗದಗ ಜಿಲ್ಲಾಧಿಕಾರಿಗಳ ಮೂಲಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದೆ. 2026-27 ಬಜೆಟ್ನಲ್ಲಿ ನಮ್ಮ ಪಾಲಿನ ಪೂರ್ಣ ಹಣ ಬೇಕೇ ಬೇಕು ಅಂತ ರಣಕಹಳೆ ಊದಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಈ ಸಂಘಟನೆ ಈಗಿನ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ತೀವ್ರವಾಗಿ ಖಂಡಿಸಿದೆ. SC, SP, TSP ಹಣ ವಾಪಸ್ ತನ್ನಿ. ಗ್ಯಾರಂಟಿ ಯೋಜನೆಗಳಿಗಾಗಿ ಬಳಸಿಕೊಂಡಿರುವ ಸುಮಾರು 25,000 ಕೋಟಿ ರೂಪಾಯಿ ದಲಿತರ ಅಭಿವೃದ್ಧಿ ನಿಧಿಯನ್ನ ಕೂಡಲೇ ಹಿಂಪಡೆಯಲೇಬೇಕು. 7C ಕಾಯ್ದೆ ರದ್ದು ಮಾಡಿ SC, ST ಹಣವನ್ನ ಬೇರೆ ಉದ್ದೇಶಗಳಿಗೆ ಬಳಸಲು ಅವಕಾಶ ನೀಡುವ SC, SP, TSP ಕಾಯ್ದೆಯ ಸೆಕ್ಷನ್ 7C ಅನ್ನ ಕೂಡಲೇ ರದ್ದು ಮಾಡಬೇಕು. ವಸತಿ ರಹಿತರಿಗೆ ಭೂಮಿ, ವಸತಿ ಇಲ್ಲದ ಬಡವರಿಗೆ ನಿವೇಶನ ಕೊಡಲು ಸರ್ಕಾರಿ ಭೂಮಿ ಕೊಡಬೇಕು ಅಥವಾ ಖಾಸಗಿ ಭೂಮಿ ಖರೀದಿಸಬೇಕು. ಮನೆ ನಿರ್ಮಾಣಕ್ಕೆ ಕನಿಷ್ಠ 5 ಲಕ್ಷ ರೂಪಾಯಿ ನೆರವು ನೀಡಬೇಕು. ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ಗ್ಯಾರಂಟಿಗಳ ಪಾಲಾಗ್ತಾ ಇರೋದು ಯಾಕೆ? ಅಹಿಂದ ವರ್ಗದ ಮತ ಪಡೆದ ಸರ್ಕಾರ ದಲಿತರ ಹಿತ ಮರೆತಿದ್ಯಾ? PTCL ಕಾಯ್ದೆಗೆ ತಿದ್ದುಪಡಿ ತರುವಲ್ಲಿ ವಿಳಂಬ ಯಾಕೆ? ಗೌರವಧನ ಹೆಚ್ಚಳ, ದೇವದಾಸಿ ವಿಧವಾ ಮಹಿಳೆಯರು ಮತ್ತು ವಿಕಲಚೇತನರ ಮಾಸಿಕ ವೇತನವನ್ನು 5,000 ರೂಪಾಯಿಗೆ ಏರಿಸಬೇಕು. ಶೈಕ್ಷಣಿಕ ಸುಧಾರಣೆ, ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳನ್ನು ಕಾಲೇಜುಗಳಾಗಿ ಮೇಲ್ದರ್ಜೆಗೇರಿಸಬೇಕು ಮತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳ ಭೋಜನ ವೆಚ್ಚವನ್ನು 3,000 ರೂಪಾಯಿಗೆ ಹೆಚ್ಚಿಸಬೇಕು. ಬಗರ್ ಹುಕುಂ ಸಾಗುವಳಿದಾರರಿಗೆ ಶೀಘ್ರವಾಗಿ ಹಕ್ಕುಪತ್ರ ವಿತರಿಸಬೇಕು. ರಾಯಚೂರಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಸಾವನ್ನಪ್ಪಿದ ಗರ್ಭಿಣಿ ರೇಖಾ ಸಾವಿಗೆ ಕಾರಣರಾದವರನ್ನ ವಜಾ ಮಾಡಿ ಕ್ರಮ ಕೈಗೊಳ್ಳಬೇಕು. ಒಟ್ನಲ್ಲಿ ದಲಿತ ಸಂಘರ್ಷ ಸಮಿತಿಯು ತನ್ನ 17 ಪ್ರಮುಖ ಬೇಡಿಕೆಗಳ ಪಟ್ಟಿಯನ್ನು ಸರ್ಕಾರದ ಮುಂದಿಟ್ಟಿದೆ. ಒಂದು ವೇಳೆ 2026-27 ಬಜೆಟ್ನಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ 24.1% ಅನುದಾನ ಮೀಸಲಿಡದಿದ್ರೆ ಹೋರಾಟ ತೀವ್ರಗೊಳ್ಳೋದು ಗ್ಯಾರಂಟಿ. ಸರ್ಕಾರ ಈ ಎಚ್ಚರಿಕೆಯನ್ನ ಹೇಗೆ ಸ್ವೀಕರಿಸುತ್ತೆ ಕಾದು ನೋಡಬೇಕಾಗಿದೆ. ಜಿಲ್ಲಾ ಪದಾಧಿಕಾರಿಗಳು, ತಾಲೂಕಾ ಶಾಖೆಯ ಪದಾಧಿಕಾರಿಗಳು, ಗ್ರಾಮ ಶಾಖೆಯ ಪದಾಧಿಕಾರಿ ಸೇರಿಕೊಂಡು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ನಾವು ಮನವಿಯನ್ನು ಅರ್ಪಣೆ ಮಾಡ್ತಾ ಇದೀವಿ. ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ನೋವಿನಿಂದ ಕೂಡಿರ್ತಕ್ಕಂಥ ನಮ್ಮ ಸಾಮಾಜಿಕ ನ್ಯಾಯ ಮತ್ತೆ ನಮ್ಮ ಒಂದು ಹಕ್ಕುಗಳನ್ನ ಒಳಗೊಂಡಿರ್ತಕ್ಕಂಥ ಈ ಹಕ್ಕೊತ್ತಾಯಗಳ 17 ಬೇಡಿಕೆಗಳನ್ನ ನಾವು ತಮಗ ಸಲ್ಲಿಸ್ತಾ ಇದೀವಿ. ಕೂಡಲೇ ತಾವು ಸರ್ಕಾರಕ್ಕೆ ಇದನ್ನ ಕಳಿಸ್ಕೊಡ್ಬೇಕಂತಕ್ಕಂಥದ್ದು ಬಹಳ ಮುಖ್ಯವಾಗಿ 2026-27 ಬಜೆಟ್ ನಲ್ಲಿ ದಲಿತರ ಜನಸಂಖ್ಯೆಗೆ ಅನುಗುಣವಾಗಿ 24.1% ಅನುದಾನ ಮೀಸಲಿರಿಸಿ ಹಣ ದುರ್ಬಳಕೆ ತಡೆಯಲು SCP TSP ಕಾಯ್ದೆ ಸೆಕ್ಷನ್ ಏನು 7C ರದ್ದುಪಡಿಸಿರಲ್ಲ ಅದರಂತೆ ಈಗ ಮತ್ತೆ ಈ ಒಂದು 7D ಅಂತಕ್ಕಂಥದ್ದು ಕೂಡ ರದ್ದುಪಡಿಸಬೇಕನ್ನೋದ ಒಳಗೊಂಡು ಸಾರ್ವಜನಿಕ PTCL ಆಕ್ಟ್ ಅಂತ ಬರ್ತದೆ. PTCL ಆಕ್ಟ್ ತಮಗೆ ಹೇಳ್ತೀನಿ. ಇವತ್ತು ಬೆಂಗಳೂರು ನಗರ, ಹುಬ್ಬಳ್ಳಿ ನಗರ ಅಂತ ದೊಡ್ಡ ದೊಡ್ಡ ನಗರಕ್ಕೆ ನಾವು ಹೋದ್ರೆ ನಮ್ಮ ಜನರ ಜಮೀನು ಊರ ಮಗ್ಲೇ ಇರ್ತವೆ. ಅವನು ಯಾವುದೋ ಒಂದು ಆಸೆ ಆಮಿಷ ಒಡ್ಡಿಸಿ ಆ ಜಮೀನನ್ನು ಕಿತ್ತುಕೊಂಡು ಇವತ್ತು ಕೋಟ್ಯಾನುಗಟ್ಲೆ ಬೆಲೆ ಬಾಳುವಂತ ಜಮೀನನ್ನ ಇವತ್ತು ಪರಿಹಾರ ಮಾಡ್ಕೊಂಡಿದ್ದಾರೆ. ಅದ್ರೊಳಗ ಒಂದು ನಮ್ಮ ಹೋರಾಟದ ಫಲವಾಗಿ 1978 ಇಸ್ವಿಯೊಳಗ PTCL ಆಕ್ಟ್ ಬಂದ್ ಸಾಹೇಬ್ರೆ, ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಭೂ ಪರಭಾರೆ ನಿಷೇಧ ಕಾಯ್ದೆ ಅಂತ ಹೇಳ್ತಾರೆ. ಅದಕ್ಕೆ ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನ ಅವಾಗ ಜೀವಂತಿದ್ರು. ಅವ್ರು ಹೋರಾಟದ ಪ್ರತಿಫಲವೇ ಅವ್ರ ಸನ್ಮಾನ್ಯ ದೇವರಾಜ ಮುಖ್ಯಮಂತ್ರಿ ಇದ್ರು ಸಾಹೇಬ್ರೆ, ಅವಾಗ ಈ ಕಾನೂನು ಜಾರಿ ಬಂತು. ಅದ್ರ ಮುಂದೆ ಏನ್ ಮಾಡಿದ್ರು ಗೊತ್ತಾ ಸಾಹೇಬ್ರೆ, ಈ ಕಾನೂನೊಳಗ ಗ್ರಾಂಟೆಡ್ ಲ್ಯಾಂಡ್ ಮಾತ್ರ ಅಂತ ನಮೂದಿಸಿದ್ರು. ಹಾಗಾಗಬಾರ್ದು.
ಗ್ರಾಂಟೆಡ್ ಲ್ಯಾಂಡ್ ಬದಲಾಗಿ ಸಟನ್ ಲ್ಯಾಂಡ್ ಅಂತ ಅದು ತಿದ್ದುಪಡಿ ಆಗ್ಬೇಕಂತಕ್ಕಂಥ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಈಗ ಆಲ್ರೆಡಿ ಘನ ಸರ್ಕಾರ ಮನವಿ ಸಲ್ಲಿಸಿತ್ತು ಸಾಬ್ರೆ. ಅಲ್ಲಿ ಏನಾಯ್ತು, ಗ್ರಾಂಟೆಡ್ ಲ್ಯಾಂಡ್ ಮಾತ್ರ ಅಂತ ಅಲ್ಲಿ ಬಂತು, ಆದ್ರೆ ಸರ್ಟನ್ ಲ್ಯಾಂಡ್ ಅಂತ ಬರಲಿಲ್ಲ. ದಯವಿಟ್ಟು ಅದು ಈ ಸರ್ಕಾರ ಬರುವ ಅಧಿವೇಶನದಲ್ಲಿ ಅದನ್ನ ಮಂಡನೆ ಮಾಡಿ ಅದನ್ನ ಪಾಸ್ ಮಾಡ್ಬೇಕನ್ನೋದ್ರ ಜೊತೆಗೆ ಸಾಬ್ರೆ ಸುಮಾರು 17 ಬೇಡಿಕೆಗಳದು. ರಾಷ್ಟ್ರಕ್ರಾಂತಿ ನ್ಯೂಸ್ ಗದಗ.